ಡಿಹೈಡ್ರೇಟ್ ಆಗಿದೆಯಾ ಇವಾಗಲ್ಲ ಬೆಳಿಗ್ಗೆ? ನೀರೇನು ಕುಡಿತಿದ್ದೆ ಚೆನ್ನಾಗಿ? ಯಾವ ಥರ ಹೇಳಿಲ್ಲ, ನಿನ್ನ ಸ್ಕಿನ್ನು ಒಣಗೋಗಿದೆ, ನೀರು ಕುಡಿ ಚಿನ್ನ ಅಂತ ಅಲ್ಲ. ನಿಂಕನ ಕಾಣಿಸುತ್ತೆ, ಹೇಳ್ಬೇಕು ತಾನೆ. ನಾನು ಹೇಳ್ತಿದ್ದೇನೆ ನಿನ್ನ ಮುಖ ಕಪ್ಪಗಾಗಿದೆ ಚಿನ್ನ, ನಿನ್ ಸರಿಗಿದೆ ಯಾರು ನೋಡ್ಬೇಕಂತ ಯಾರು ನೋಡಲ್ಲ. ಅವ್ರು ಹೇಳಿದ್ರು ನೀರು ಕುಡಿದು ತುಂಬ ಡ್ರೈ ಆಗುತ್ತಿದೆ, ಚೂರು ನೀರಿಲ್ಲ. ಆಗ ನಾನು ಬೈಕೊಂಡೆ, ನನ್ನ ಗಂಡ ಒಬ್ಬ ಇದ್ದಾನೆ, ನನ್ನ ಮುಂದೆ ಅವ್ನಿಗೆ ನಾನು ನನ್ನ ಮುಖ ನೋಡಿ ನಿಂಗೆ ಡ್ರೈ ಆಗಿದೆ ಹೇಳಿದೇನಾ? ಓಯ್ ಬಾ ರೆಕಾರ್ಡ್ ಆಗ್ತಿದೆ, ನೀನ್ ಮರ್ಯಾದೆಯಿಂದ ಕೊಡ್ತಿ ಆಮೇಲೆ ಹೇಳಿದ್ಯೇನೋ ಅಂತ್ಯ. ಮರ್ಯಾದೆ ಕೊಡ್ಬೇಕಾ ಹೇಳಿದ್ಯಾ ಅಂತ ಹೇಳ್ಬೇಕಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೊಂದೇನು ಡ್ರೈ ಆಗಿಲ್ಲ ಪಾಪ, ಅವ್ರು ಬೇಕಂತ ಹೇಳ್ತಾರೆ. ಅವ್ರು ಬೇರೆ ಏನು ಮಾಡಿಸ್ಕೊಂಡಿರ್ಲಿಲ್ಲ, ನೀರು ಕುಡಿ ಅಂತ ಮಾತ್ರ ಹೇಳಿದ್ರು. ಹೇಳ್ತಾರೆ ಸರ್, ಡಾರ್ಕ್ ಸ್ವಲ್ಪ ಜಾಸ್ತಿ ಆಗಿದೆ, ಫೇಸಲ್ಲಿ ಅದಾಗಿದೆ, ಇದಾಗಿದೆ, ರಫ್ಟೆ ಆಗಿದೆ, ಕಸ್ತಾಗಿದೆ ಅಂತೆಲ್ಲ ಹೇಳಿದ್ರೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಸ್ವಲ್ಪ ಕುಡಿ ಅಂತ ಮಾತ್ರ. TN 66 ಊಟಿ ಅಂತ ಹೊರಗಡೆಯಿಂದ ತಗೊಂಡು ಊಟಿಲ್ಲ ಕುಡಿಸ್ತಾರೆ. ಕಿಸ್ ಮಾಡ್ಬೇಕು. ಇವ್ನು ಹಿಂಗೂ ಗೊತ್ತಾನೆ, ಏನಕ್ಕೆ ಹಿಂಗಲ್ಲ ಲೂಸು. ಅವನು ಹಂಗೆ ಬಂದಿದ್ದ, ಅವನೇ ಅಲ್ಲಿಂದ ಹಂಗೆ ಹೋಗೋದು ಬಿಟ್ಟಿದ್ದು ನೀಟಾಗಿ. ರೋಡ್ ಮಾತ್ರ ನೋಟಿಸ್ ಮಾಡ್ತಿದ್ದೆ, ಇವಾಗ ನಾನು ಬಂದಾಗ ನೀನು ಬಂದಾಗ್ಲೂ ನೋಡಿಲ್ಲ. ಇವಾಗೆಲ್ಲ ನಾನು ಯಾವ ಒಟ್ಟಿಗಂತೂ ಒಟ್ಟಿಗೆ ಇಷ್ಟೇ ಮಾಡ್ತೀನಿ. ಒಂದ್ಗಡೆಯಿಂದ ಹೋಗಿ ತರ ಇರುತ್ತೆ, ಒಂದ್ಗಡೆಯಿಂದ ಸ್ಪೋರ್ಟ್ಸ್ ಕಪ್. ಬೆಂಗಳೂರು ಬಂದ್ಬಿಟ್ಟಿದ್ಯಾ? ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬೆಂಗಳೂರು ಬಂದ್ಬಿಡ್ತೀನಿ. ಅದಕ್ಕೆ ನೀನು ಎಲ್ಲ ಹೋಗ್ತೀನ ಅಲ್ಲೆಲ್ಲ ಹೊಸೂರು ಮಾತಾಡುತ್ತೆ ಅಲ್ಲ ಮನೆ. ಒಳಗಿಂದ ಆಟೋ ಎಲ್ಲ ಬರ್ತಿದ್ರೆ ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಾರೆ ಹೊಲದ ಗಾರ್ಡನಿಂಗು, ಕುಕ್ಕಿಂಗು, ಆಫೀಷಿಯಲ್ಸ್, ಆಫೀಸು, ರಿಸೆಪ್ಷನ್. ಕುಕ್ಕಿಂಗ್ ಯಾರು ಇರ್ತಾರೆ? ಕುಕ್ಕಿಂಗ್ ಮಾಡೋದು ಕೆಲಸ ಮಾಡೋರಿಗೆ ಕುಕ್ ಮಾಡ್ತಾರೆ, ಬಂದು ಈ ಆಫೀಷಿಯಲ್ಸ್ ಏನ್ ಮಾಡ್ತಾರಲ್ಲ ಅವ್ರಿಗೆ ಕುಕ್ಕಿಂಗ್ ಆಗಿರ್ತಾವೆ. ಕ್ವಾರ್ಟರ್ಸ್ ಇರುತ್ತೆ. ಡಿಶ್ ಏನಪ್ಪ ಖುಷಿ ಆಗ್ಬಿಟ್ಟಿದೆ. ಹೊರಗಿರೋ ಟಾಟಾ ಡಿಶ್